ಬಂಟ್ವಾಳ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಕುಂದುಕೊರತೆ ಸಮಿತಿ ಸಭೆ ನಡೆಸಬೇಕಾಗಿದ್ದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವಿನಯಕುಮಾರಿ ಅವರು ಸಭಾಧ್ಯಕ್ಷರಿಗೆ ಸುಳ್ಳು ಹೇಳಿ ಕಚೇರಿಯಲ್ಲಿ ಕುಳಿತು ಸಭೆಗೆ ಗೈರಾದ ಘಟನೆ ನಡೆದಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಬಿಸಿ ರೋಡಿನ ಎಸ್ಟಿಎಸ್ವೈ ಸಭಾಂಗಣದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಕುಂದುಕೊರತೆ ಸಮಿತಿ ಸಭೆ ನಡೆಯಿತು. ಈ ಸಭೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಗೈರಾದ ಬಗ್ಗೆ ಪ್ರಮುಖರು ಪ್ರಶ್ನಿಸಿದಾಗ ನಿಗಮ ಅಧ್ಯಕ್ಷರ ಜೊತೆಗೆ ಹೋಗಲಿರುವುದರಿಂದ ಗೈರಾಗಿದ್ದಾರೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ನೌಕರರು ಸಭೆಗೆ ಮಾಹಿತಿ ನೀಡಿದಾಗ ಅವರ ಇಲಾಖೆ ನಡೆಸುವ ಸಭೆಗೆ ಯಾಕೆ ಬಂದಿಲ್ಲ ಎಂದು ತಹಶೀಲ್ದಾರ್ ಪ್ರಶ್ನೆ ಮಾಡಿದಾಗ ನೌಕರ ಸತ್ಯ ಹೇಳಿದ್ದು ಸಮಾಜ ಕಲ್ಯಾಣ ಅಧಿಕಾರಿ ವಿನಯಕುಮಾರಿ ಅವರು ಕಚೇರಿಯಲ್ಲಿರುವುದಾಗಿ ಹೇಳಿದ್ದಾನೆ. ತಹಸೀಲ್ದಾರ್ ಕೊಟ್ಟಾರೆ ಏನಾದ್ರು ಭರವಸೆ ಕೊಡ್ಲಿಕ್ಕೆ ಆಗ್ತದಾ ಹೇಳುದು. ತಹಸೀಲ್ದಾರ್ ಕೊಟ್ಟು ಭರವಸೆ ಕೊಡ್ತೀರಾ ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಎಕ್ಸಾಮ್ ಹೇಳಿದ್ರು ಹೌದಲ್ವಾ? ಈಗ ಅದೇ ಹೇಳ್ತಿದ್ದೆ ನಾನು ಅಲ್ಲ ಬರ್ಬೇಕಿತ್ತು ನಿಜವಾಗಿ ಅಲ್ಲ ನೆಕ್ಸ್ಟ್ ಮೀಟಿಂಗ್ ಮಾಡುವಾಗ ಇಲ್ಲಿಗೆ ಬರೋದು ಎಲ್ಲ ಪರೀಕ್ಷೆಗೆ ಮಾಡ್ಕೊಂಡು ಈಗ ಇವತ್ತು ಎಲ್ಲಿ ಭೇಟಿ ಬೆಳ್ತಂಗಡಿ ಬಂಟ್ವಾಳ ಹೆಂಡತಿಗೆ ಸೈಡ್ ಎಫೆಕ್ಟ್ ಆಯ್ತು. ಇವರು ಒತ್ತುಕೊಂಡು ಹೋದ್ರು. ಇವರ ಪರಿಸ್ಥಿತಿ ಏನಿದೆ ನೋಡಿ. ಕನ್ಯಾರಿಗೆ ಮಾಡಬೇಕು. ನಾವು ಡೈರೆಕ್ಟ್ ಮುಖಂಡರು ಯಾರು ಹೋಗಿ ಮಾಡೋದು ಒಂದು ಕಡೆಯಲ್ಲಿ ನನ್ನ ರಿಲೇಷನ್ ಆಗ್ತದೆ. ಇವರು ಆಗ ಒಂದು ಯಾವುದೇ ಒಂದು ಇಲಾಖೆ ಎಚ್ಚೆತ್ತುಕೊಳ್ಳುವುದಿಲ್ಲ ಅಂತ ನಾವೇನು ಅಕ್ರಮ 10 ಎಕರೆ ಕೊಡಿ 5 ಎಕರೆ ಕೊಡಿ ಅಂತ ಹೇಳುವುದಿಲ್ಲ. ಕೇವಲ ಒಂದು 5 ಸೆಂಟ್ಸ್ ಕೊಟ್ಟಿದ್ದೇವೆ. ಅದನ್ನೇ ಸಾಕು ಇವರಿಗೆ. ಇವರ ಜೀವನೋಪಾಯಕ್ಕೆ ಸಾಕು. ಎಲ್ಲೆಲ್ಲ ಇವರನ್ನು ನೋಡಿ ಕನ್ನಡ ಎಲ್ಲೆಲ್ಲಿ ವಿಚಾರ ಕಾನೂನು ಮತ್ತು ಕನ್ನಡ ವೀಕ್ಷಕರು ಒಂದು ಜಂಟಿ ಸಮ್ಮುಖದಲ್ಲಿ ಒಂದು 15 ವರ್ಷದ ಒಳಗಡೆ ಅದನ್ನು ಕ್ಲಿಯರ್ ಮಾಡಬೇಕಂತ ಹೇಳಿ ನಾವು ವಿನಂತಿ ಮೂಲಕ ಮಾಡ್ತಿದ್ದೇವೆ. ನಾವು ಉಪಯೋಗ ಪಡೆಯಲಿಕ್ಕೆ ನಮಗೂ ಒಂದು ಸವಲತ್ತು ಕೊಟ್ಟರೆ ನಾವು ಅದರ ಅನುಕೂಲ ಪಡೆದಾಗ ಆಗುತ್ತೆ. ಅದನ್ನು ಆದೇಶ ಮೊನ್ನೆ ಯಾರು ಇವತ್ತು ಕೂಡ ಯಾರು ಬಂದರೆ ಅದೇ ಒಂದು ರೂಟ್ ಪರಿಶೀಲನೆ ಮಾಡಿ. ಯಾಕಂದ್ರೆ ವಿಟ್ಲ ಡಿಪೋದಿಂದ ಕೂಡ ಬಸ್ ಬರ್ಬೋದು, ಪುತ್ತೂರು ಡಿಪೋದ ಕೂಡ ಬಸ್ ಬರ್ಬೋದು. ನೀವು ಪರಿಶೀಲನೆ ಮಾಡದೆ ಈಗ ನೀವು ಏನು ಪರಿಶೀಲನೆ ಮಾಡಿಲ್ಲ, ವರದಿ ನೀವು ಕೊಟ್ಟಿಲ್ಲ.